ಬೆಳಗಾವಿಯಲ್ಲಿ ಡಾಕ್ಟರ್ ಅನ್ನ ಕಿಡ್ನಾಪ್ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಘಟನೆ ಕೇಸ್ ದಾಖಲಾದ್ರೂ ಕೂಡ ಈವರೆಗೂ ಆರೋಪಿಗಳನ್ನ ಬಂಧಿಸಿದ ಪೊಲೀಸರು ನಿಜಕ್ಕೂ ಇವರ ಕರ್ತವ್ಯಕ್ಕೆ ಆಡ್ಸ್ ಆಫ್ ಹೇಳಬೇಕಾ ಅಥವಾ ನೀವೇ ಉತ್ತರ ಕೊಡ್ತೀರಾ? ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸವದಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದಾಗಿದೆ. ಮಹಿಷವಾಡಗಿ ಗ್ರಾಮದ ನಿವಾಸಿ ಡಾಕ್ಟರ್ ಆನಂದ್ ಉಪಾಧ್ಯಾಯ ಇವರನ್ನ 2 ಗಂಟೆಗಳ ಕಾಲ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಆರೋಪಿಗಳು. ಜುಲೈ 10ರಂದು ಶಾಲೆ ಕ್ಯಾಂಪಸ್ನಿಂದ ಕಿಡ್ನಾಪ್ ಮಾಡಿ ಹಲ್ಲೆ ಆರೋಪ ಬಂದಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಡಾಕ್ಟರ್ ಆನಂದ್. ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಶ್ರೀ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಮಾಲೀಕ ಆನಂದ್ ಇವರಾಗಿದ್ದು ತೇಲಿ ಕುಟುಂಬದ ಜೊತೆಗೆ ಸೇರಿ 2018ರಲ್ಲಿ ಸ್ಕೂಲ್ ಆರಂಭವಾಗಿತ್ತು. ಆನಂತರ ಹಣಕಾಸಿನ ವಿಚಾರದಲ್ಲಿ ಗಲಾಟೆಯಾಗಿದೆ. ತೇಲಿ ಕುಟುಂಬಕ್ಕೆ 1,80,00,000 ಹಣ ನೀಡಿ ಶಿಕ್ಷಣ ಸಂಸ್ಥೆಯಿಂದ ಹೊರಹಾಕಿದ್ದ ಡಾಕ್ಟರ್ ಆನಂದ್ ಆ ಬಳಿಕ ಸ್ಕೂಲ್ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದೆ. ಆರೋಪಿಗಳಾದ ಕಾಡಪ್ಪ ತೇಲಿ, ಸಿದ್ದಪ್ಪ ತೇಲಿ, ಸಿದ್ದರಾಯ ತೇಲಿ, ಶ್ರೀಶೈಲ ತೇಲಿ, ಧರೆಪ್ಪ ತೇಲಿ, ಮಲ್ಲೆಪ್ಪ ತೇಲಿ, ನಾಗಪ್ಪ ಬಿರಡಿ ಸೇರಿ 25 ಜನರಿಂದ ಹಲ್ಲೆ ಮಾಡಲಾಗಿದೆ. ಹಲ್ಲೆ ಮಾಡಿದ ಆರೋಪಿ ವಿರುದ್ಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಕಿಡ್ನಾಪ್ ಆದ ತಕ್ಷಣವೇ ಅಥಣಿ ಪೊಲೀಸರ ಗಮನಕ್ಕೆ ತಂದಿದ್ದಾರೆ ಡಾಕ್ಟರ್ ಕುಟುಂಬ. ತಕ್ಷಣವೇ ರಕ್ಷಣೆ ಮಾಡಲು ನಿರ್ಲಕ್ಷ್ಯ ತೋರಿಸಿದ ಅಥಣಿ ಸಿಪಿಐ ಪಿಎಸ್ಐ ಅಂತ ಆರೋಪವನ್ನ ಮಾಡಲಾಗಿದೆ. ನಿರ್ಲಕ್ಷ್ಯ ತೋರಿಸಿದ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಅಮಾನತು ಮಾಡಲು ಬೆಳಗಾವಿ ಎಸ್ಪಿಗೆ ಮನವಿ ಕೂಡ ಸಲ್ಲಿಸಲಾಗಿದೆ. 10ನೇ ತಾರೀಕು ಮಧ್ಯಾಹ್ನ 4:30ಕ್ಕೆ ಸ್ಕೂಲ್ ಬಿಟ್ಟ ನಂತರ ನಾನು ಕ್ಯಾಜುವಲ್ ಆಗಿ ಮನೆಗೆ ಹೊಂಟಿದೆ. ಆ ಮನೆಗೆ ಹೋಗೋ ಕಾಲಕ್ಕೆ ಸಿದ್ದಪ್ಪ ರಾಮಪ್ಪ ತೇಲಿ, ಕಾಡಪ್ಪ ರಾಮಪ್ಪ ತೇಲಿ, ಸಿದ್ದರಾಯ ರಾಮಪ್ಪ ತೇಲಿ, ಮಲ್ಲಪ್ಪ ಕಲ್ಲಪ್ಪ ತೇಲಿ, ಶ್ರೀಶೈಲ ಮಲ್ಲಪ್ಪ ತೇಲಿ, ದರ್ಯಪ್ಪ ಮಲ್ಲಪ್ಪ ತೇಲಿ, ನಾಗು ಬಿರಡಿ, ಅವು ಇನ್ನುಳಿದಂಥ ಅವ್ರ ಸಹಚರದಂಥ ಸದಾಶಿವ ತೇಲಿ ಮತ್ತು ಅಭಿಷೇಕ್ ತೇಲಿ, ಇನ್ನುಳಿದ ಹಲವಾರು ಜನ ಸುಮಾರು 15-20 ಜನ ಸೇರಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅಲ್ಲಿ ನನ್ನ ಕಿಡ್ನಾಪ್ ಮಾಡ್ಕೊಂಡೋಗಿ ಅವ್ರ ಮನೆ ತೆಕ್ಕೆ ಹೋಗಿ ಅಲ್ಲಿಯೂ ಸಹ 1.5-2 ತಾಸು ನನ್ನನ್ನು ಬಡಿದು ಅಲ್ಲಿಂದ ತಮ್ಮದೇ ಆದಂಥ ಒಂದು ಸ್ವಂತ ಕ್ರೂಸರ್ ವೆಹಿಕಲ್ದಾಗ ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ರಾತ್ರಿ 1 ಗಂಟೆಗೆ ತನ್ನ ಶಾಲೆ ಮುಂದೆ ತಂದು ನನಗೆ ಓದೋಗ್ಯಾರು. ಮತ್ತು 4:45ಕ್ಕೆ 5 ಗಂಟೆಗೆ ನಮ್ಮ ತಾಯಿ ಮತ್ತು ನಮ್ಮ ಸಹೋದರ ಅಥಣಿ ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದಿ ದಾಖಲು ಮಾಡಲು ಹೋದರು. ರಾತ್ರಿ 1 ಗಂಟೆ ತನಕ ಯಾವುದೇ ರೀತಿ ಫಿರ್ಯಾದಿ ದಾಖಲು ಮಾಡಿಲ್ಲ. ಅದಕ್ಕೆ ನಂಗೆ ನ್ಯಾಯ ಕೊಡಬೇಕು ಮತ್ತು ಫಿರ್ಯಾದಿ ಸರಿಯಾದ ಟೈಮಿಗೆ ದಾಖಲಾತಿ ಮಾಡಿದರೆ ಈ ಥರ ನನಗೆ ತೊಂದರೆ ಹಾಕಿದ್ದಿಲ್ಲ. ಅಲ್ಲಿರ್ತಕ್ಕಂಥ ಅಥಣಿ CPI ಆಗಲಿ, PSI ಆಗಲಿ ಹಾಗೂ ಸ್ವಾಗತಗಾರರಾಗಲಿ ಈ ಒಂದು ಮೀಡಿಯಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಮೂಲಕ ಕೇಳಿಕೊಳ್ತೀನಿ.